ಒಂದೊಂದಾಗಿ ಮುರಿದು ಬೀಳ್ತಾ ಇದೆ ಕಲ್ಲು ಕಂಬಗಳು. ಫುಟ್ಪಾತ್ ಬಳಿ ನಿರ್ಮಿಸಿದ್ದ ಅಲಂಕಾರಿಕ ಕಂಬಗಳು ಮೈಸೂರಿನ ಅಂದವನ್ನ ಹೆಚ್ಚು ಮಾಡುವುದಕ್ಕೋಸ್ಕರ ರಸ್ತೆ ಬದಿ ನಿರ್ಮಾಣವನ್ನ ಮಾಡಲಾಗಿತ್ತು. ಕಲ್ಲು ಕಂಬಗಳು ರಾಜ್ಯ ಪಥದ ಉದ್ದಕ್ಕೂ ಕೂಡ ನಿರ್ಮಾಣವನ್ನ ಮಾಡಿದ್ರು. ಗ್ರಾನೈಟ್ ಕಂಬ ಫುಟ್ಪಾತ್ ಬಳಿ ನಿರ್ಮಿಸಿದಂತಹ ಅಲಂಕಾರಿಕ ಕಂಬಗಳು ಮುರಿದು ಬೀಳ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಗ್ರಾನೈಟ್ ಕಂಬವನ್ನ ನಿರ್ಮಿಸಿದ್ರು. ಆದರೆ ಕೆಲವೇ ದಿನಗಳಲ್ಲಿ ಹಾಳಾಗಿ ಹೋಗಿದೆ. ರಾಜಪಥದ ಉದ್ದಕ್ಕೂ ಗ್ರಾನೈಟ್ ಕಂಬವನ್ನ ನಿರ್ಮಿಸಿದ್ರು. ನರ್ಮ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಗ್ರಾನೈಟ್ ಕಲ್ಲುಗಳನ್ನ ನಿಲ್ಲಿಸಿದ್ರು. ಗ್ರಾನೈಟ್ ಕಂಬ ನಿರ್ಮಿಸಿದಂತಹ ಕೆಲವೇ ದಿನಗಳಲ್ಲಿ ಹಾಳಾಗಿ ಹೋಗಿದೆ. ಅಲಂಕಾರಕ್ಕೋಸ್ಕರ ಮೈಸೂರಿನ ಸಾಂಸ್ಕೃತಿಕ ನಗರಿಯ ಅಂದವನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಆ ಗ್ರಾನೈಟ್ ಕಲ್ಲುಗಳನ್ನ ನಿಲ್ಲಿಸಿದ್ರು. ಆದರೆ ಎಲ್ಲವೂ ಕೂಡ ಮುರಿದು ಬೀಳ್ತಾ ಇದೆ. ಒಂದೊಂದಾಗಿ ಮುರಿದು ಬಿದ್ದಿದೆ ಗ್ರಾನೈಟ್ ಕಲ್ಲುಗಳು. ಫುಟ್ಪಾತ್ ಬಳಿ ನಿರ್ಮಿಸಿದಂತಹ ಅಲಂಕಾರಿಕ ಕಂಬಗಳು ನೀವು ನೋಡ್ತಾ ಇರಬಹುದು, ಎಲ್ಲವೂ ಕೂಡ ಬಿದ್ದು ಹೋಗಿದೆ. ಅದು ಎಲ್ಲವೂ ಕೂಡ ಗ್ರಾನೈಟ್ ಕಲ್ಲುಗಳು. ಅದನ್ನ ಖುದ್ದು ಅಧಿಕಾರಿಗಳಿಗೆ ಕರ್ತಂದು ತೋರಿಸಿದ್ದಾರೆ. ಆಗ್ಲಿಂದನೂ ಕೂಡ ಈ ಕಾಮಗಾರಿ ಕಳಪೆ ಅನ್ನುವಂಥದ್ದು ರುಜುವತ್ತಾಗ್ತಾನೆ ಬರ್ತಾ ಇದೆ. ರುಜುವತ್ತಾದ್ರೂ ಕೂಡ ಇವತ್ತು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ರೀತಿಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿರುವಂತ ಅಧಿಕಾರಿ ಸಾಯಿಗಳಾಗ್ಬೋದು, ಇಲ್ಲ ಜನಪ್ರತಿನಿಧಿಗಳಾಗ್ಬೋದು, ಇದರಲ್ಲಿ ಮೌನ ವಹಿಸ್ತಾ ಇರುವಂತದ್ದು ಕಾಣ್ತಾ ಇದೆ. ಪ್ರತಿ ಕಾಮಗಾರಿಗಳಲ್ಲೂ ದುಡ್ಡನ್ನ ನೋಡ್ಲೇಬೇಕು, ದುಡ್ಡನ್ನ ಹೊಡಿಲೇಬೇಕು ಅನ್ನೋಂಥದ್ದು ಹಂತ ಹಂತವಾಗಿ ಜಾಸ್ತಿನೇ ಆಗ್ತಾ ಇದೆ. ಹಿಂದೆ ಏನು ರಾಜೀವ್ ಗಾಂಧಿ ಅವರು ರೂಪಾಯಿಗೆ 10 ಪೈಸಾ 15 ಪೈಸಾ ಕೆಲಸ ಆಗುತ್ತೆ ಅನ್ನೋಂಥ ಆರೋಪ ಏನ್ ಮಾಡಿದ್ರು ಅವರು ಪ್ರಧಾನ ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲೇ ಇವತ್ತು 2-3 ಪೈಸಾ ಆಗ್ತಾ ಇದೆಯಾ ಅನ್ನೋಂಥ ಅನುಮಾನ ಗುಮಾನಿ ಸಾರ್ವಜನಿಕ ವಲಯದಲ್ಲಿ ಕಂಡು ಬರ್ತಾ ಇರೋಂಥದ್ದು. ಕಾರಣ ಇಷ್ಟೇ, ಇದು